ಶಲೋಮ್ ನನ್ನ ಪ್ರಿಯ ದೇವರ ಜನರೇ, ಬನ್ನಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಪ್ರಲಾಪಗಳು 3ನೇ ಅಧ್ಯಾಯ 57ನೇ ವಚನ, ದ ಬುಕ್ ಆಫ್ ಲ್ಯಾಮೆಂಟೇಷನ್ಸ್ ಚಾಪ್ಟರ್ 3 ವರ್ಸ್ 57. ನಾನು ನಿನ್ನನ್ನು ಕರೆದ ದಿನದಲ್ಲಿ ನೀನು ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಯು ಕೇಮ್ ನಿಯರ್ ವೆನ್ ಐ ಕಾಲ್ಡ್ ಟು ಯು ಅಂಡ್ ಯು ಸೆಡ್ ಡೋಂಟ್ ನಾಟ್ ಫಿಯರ್. ಆಮೆನ್. ಹಲ್ಲೆಲೂಯಾ. ನಾನು ನಿನ್ನನ್ನು ಕರೆದ ದಿನದಲ್ಲಿ ನೀನು ಸಮೀಪಕ್ಕೆ ಬಂದು, ಐ ಮೀನ್ ವೆನ್ ಐ ಕಾಲ್ಡ್ ಯು ಕೇಮ್ ನಿಯರ್ ಟು ಮೀ. ಭಕ್ತನು ಹೇಳುತ್ತಾ ಇದ್ದಾನೆ, ದೇವರೇ, ನನಗೆ ಯಾವಾಗ ಭಯ ಉಂಟಾಗಿದೆಯೋ ನಾನು ನಿನ್ನನ್ನು ಕರೆದೆ. ಐ ಮೀನ್ ವಾಕ್ಯ ಹೇಳುತ್ತಾ ಇದೆ, ನಾವು ಭಯ ಪಡುವಾಗ ದೇವರನ್ನ ಕರೆದರೆ ದೇವರೇನು ಹೇಳುತ್ತಾ ಇದ್ದಾರೆ ಅಂದ್ರೆ, ನಾನು ನಿನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ನಾನು ಹೇಳಿದ್ದೆ. ಐ ಮೀನ್ ನಾವು ಭಯ ಪಡೋ ಸಮಯದಲ್ಲಿ ನಾವು ಯಾರನ್ನ ಕೂಗಬೇಕು, ಯಾರನ್ನ ಕರೆಯಬೇಕಂದ್ರೆ ದೇವರನ್ನ ಕೂಗಬೇಕು. ಐ ಮೀನ್ ಹಲ್ಲೆಲೂಯಾ. ಏನಂತ ಹೇಳಬೇಕು? ಭಯ ಪಡುವ ಸಮಯದಲ್ಲಿ ಆತನನ್ನು ಸಮೀಪಕ್ಕೆ ಬರೋ ದೇವರಾಗಿದ್ದಾರೆ. ನೀನು ಭಯದಲ್ಲಿದ್ದೀರಾ? ಕುಟುಂಬದ ಸಮಸ್ಯೆ ಎಂಬ ಭಯ, ಜೀವನದ ಕುರಿತು ಭಯ, ತಿಳ್ಕೊಡಿ, ನೀವು ಕರೀರಿ. ಈ ಮುಂಜಾನೆ ವೇಳೆಯಲ್ಲಿ ನೀವು ಕೂಗೋದೇ ತಕ್ಷಣ ಆತನು ಪರಲೋಕದಿಂದ ಇಳಿದು ಬಂದು ದೇವರು ಹೇಳ್ತಾನೆ, ಡು ನಾಟ್ ಫಿಯರ್, ಭಯಪಡಬೇಡ, ನಾನು ನಿನಗಾಗಿದ್ದೀನಿ ಅಂತ. ಇಂಥ ಒಳ್ಳೆ ದೇವರನ್ನು ನಾವು ಈ ಬೆಳಗಿನ ಜಾವದಲ್ಲಿ ಪಡೆದುಕೊಂಡಿದ್ದೀವಿ. ನನ್ನ ಪ್ರಿಯ ದೇವರ ಜನರೇ, ಯಾಕೆ ತಡೆ ಮಾಡ್ತೀರಾ? ಯಾಕೆ ಭಯ ಪಡ್ತಾ ಇದ್ದೀರಾ? ಈ ಅನುಭವ ನನಗೆ ಈ ವಾರದಲ್ಲಿ ಉಂಟಾಗಿದೆ. ಐ ಮೀನ್ ಸೊ ಕರೀರಿ, ಕೂಗ್ರಿ, ನಿಶ್ಚಯವಾಗಿ ದೇವರು ನಿಮಗಾಗಿ ಬಂದು ನಿಮಗೆ ಸಹಾಯ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೇಳಿರುವ ವಾಗ್ದಾನದ ಪ್ರಕಾರವಾಗಿ ಮಕ್ಕಳು ಭಯಪಡುವಾಗ ನಿನ್ನನ್ನು ಕರೆಯುವಾಗ ನೀನು ಇಳಿದು ಬಂದು ಸಮೀಪಕ್ಕೆ ಬಂದು ಅವ್ರನ್ನ ಧೈರ್ಯ ಪಡಿಸಿರೋದಕ್ಕಾಗಿ ಸ್ತೋತ್ರವಯ್ಯ. ಯೇಸು ಕ್ರಿಸ್ತನ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಂಡಿದೆ. ಆಮೆನ್. ನಾಳೆ ಇದೇ ಸಮಯದಲ್ಲಿ ಮರಳಿ ನಾವು ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು.